ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಮಾನಸಿಕ ಗಣಿತ ಈ ಒಂದು ಅಂಶದ ಅಡಿಯಲ್ಲಿ ಒಂದಿಷ್ಟು ಅಂಶಗಳನ್ನು ತಿಳಿಯೋ ಪ್ರಯತ್ನ ಪಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಇಲ್ಲಿ ಒಂದು ಕಾಲಮ್ಗಳಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಮುಂದಿನ ಚಿತ್ರವನ್ನು ಗಮನಿಸಿ, ಸಂಖ್ಯೆಗಳು ಮತ್ತು ಎಳೆದಿರುವ ರೇಖೆಗಳ ಬಗ್ಗೆ ನೀವು ಏನನ್ನು ಹೇಳುವಿರಿ ಅಂತ ಇದೆ. ಇಲ್ಲಿ ನೋಡಿ, ಈ ಮಧ್ಯದ ಕಂಬ ಸಾಲಿನಿಂದ ಈ 1500ರಿಂದ 2 ಗೆರೆ ಇಲ್ಲಿ ಹೋಗಿದೆ. ಅದೇ ರೀತಿಯಾಗಿ 400ರಿಂದ 1 ಗೆರೆ ಇಲ್ಲಿ ಬಂದಿದೆ. ಅಂದರೆ 1500, 1500ನ್ನು 2 ಸರ್ತಿ ಕೂಡಿಸೋಣ. ಆಗ ನಮಗೆ ಎಷ್ಟು ಬರುತ್ತೆ? 3000 ಬಂತು. ಈ 3000ಕ್ಕೆ 400ನ್ನು ಸೇರಿಸಿದರೆ ಎಷ್ಟಾಯಿತು? 3000 + 400, 3400 ಸಿಕ್ತಾ? ಅಂದರೆ ಏನು ಮಾಡಿದರೆ, ಕಂಬ ಸಾಲುಗಳಿರುವ ಸಂಖ್ಯೆಗಳನ್ನು ಬೇರೆ ಬೇರೆ ರೀತಿಯಾಗಿ ಕೂಡಿಸಿ ಇಲ್ಲಿರುವ ಸಂಖ್ಯೆಗಳನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡೋಣ, 38800. ಇಲ್ಲಿ ಎಲ್ಲೆಲ್ಲಿ ಗೆರೆ ಹೋಗಿದೆ? 13000. ಅಂದರೆ ಫಸ್ಟು 13000ವನ್ನು ತಗೊಂಡ್ರು, ಅದಕ್ಕೆ 25000ವನ್ನು ಕೂಡಿಸಿದ್ರು. ಎಷ್ಟಾಯಿತು? 13000ಕ್ಕೆ 25000 ಕೂಡಿಸಿದ್ರೆ 38000 ಆಯಿತು. 38000. ನೆಕ್ಸ್ಟು 400ರಿಂದ 2 ಗೆರೆ, ಅಂದರೆ 400ನ್ನು 2 ಸರ್ತಿ ಕೂಡಿಸಿದ್ರು, ಅಂದರೆ 800 ಆಯ್ತಲ್ವಾ? ಈಗ 38800 ಆಯಿತು. ಒಟ್ಟಾರೆಯಾಗಿ ಇಲ್ಲಿ ಏನು ಮಾಡಿದ್ದಾರೆ, ಮಧ್ಯದಲ್ಲಿರುವಂತಹ ಕಂಬ ಸಾಲು ಈ ಒಂದು ಸಂಖ್ಯೆಗಳನ್ನು ತೆಗೆದುಕೊಂಡು ಈ ಒಂದು ಸಂಖ್ಯೆಗಳನ್ನು ಬೇರೆ ಬೇರೆ ವಿನ್ಯಾಸದಲ್ಲಿ ಕೂಡಿಸಿ ಈ ಕಡೆ ಸಂಖ್ಯೆಯನ್ನು ಪಡೆದಿದ್ದಾರೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2 ಉದಾಹರಣೆಗಳನ್ನು ನೀಡಲಾಗಿದೆ. 38400. ಈ ಒಂದು ಸಂಖ್ಯೆಯನ್ನು ಸಿಗಬೇಕು ಅಂದರೆ ಈ ಮಧ್ಯದ ಸಂಖ್ಯೆಗಳನ್ನು ಬಳಸಿಕೊಂಡು ಈ ರೀತಿಯಾಗಿ ಕೂಡಿಸಿ ಈ ಸಂಖ್ಯೆಯನ್ನು ಪಡೆದುಕೊಂಡ್ರು. ಅದೇ ರೀತಿಯಾಗಿ 3400ನ್ನು ತೆಗೆದುಕೊಂಡ್ರು. ಈಗ ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಬಳಸಿಕೊಂಡು ನಾವು 1000 ರಚಿಸಬಹುದೇ? ಏಕೆ ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿರುವ ಸಂಖ್ಯೆಗಳನ್ನು, ಮಧ್ಯ ಕಂಬದ ಸಾಲುಗಳಿರುವ ಸಂಖ್ಯೆಗಳನ್ನು ಬಳಸಿಕೊಂಡು ನಾವು 1000 ಬರೋ ಥರ ಆ್ಯಡ್ ಮಾಡ್ಕೋಬೋದಾ ಇದನ್ನು? ಈಗ 1000 ಸಿಗಬೇಕು ಅಂದರೆ 25,000ನ ಬಳಸೋಕ್ಕಾಗಲ್ಲ, 13,000 ಬಳಸೋಕ್ಕಾಗಲ್ಲ, 1500 ಬಳಸೋಕ್ಕಾಗಲ್ಲ, ಅದೇ ರೀತಿ 60,000 ಬಳಸೋಕ್ಕಾಗಲ್ಲ. ಉಳಿದಿರೋದೇನಾಯಿತು? 400 ಆಯಿತು. ಈಗ 400ನ್ನು ಇನ್ನೊಂದು ಸರ್ತಿ ಕೂಡಿಸಿದ್ರೆ 800 ಆಯಿತು. ಮತ್ತೊಂದು ಸರ್ತಿ 400ನ್ನು 3 ಸರ್ತಿ ಕೂಡಿಸಿದ್ರೆ 1200 ಆಯಿತು. ನಮಗೆ 1000 ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಬಳಸಿಕೊಂಡು 1000 ರಚಿಸೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು 14,000, 15,000, 16,000 ಇವುಗಳನ್ನು ಈ ಮಧ್ಯದ ಸಂಖ್ಯೆಗಳನ್ನು ಬಳಸಿ ರಚಿಸಬಹುದಾ? ಇದು ಸಾಧ್ಯ. ಹೇಗೆ? ಅನ್ವೇಷಿಸಿ. 1000ದ ಯಾವ ಸಂಖ್ಯೆಯನ್ನು ರಚಿಸಲು ಸಾಧ್ಯವಿಲ್ಲ. ಈ 14,000, 15,000, 16,000ದಲ್ಲಿ ಯಾವ ಸಂಖ್ಯೆ ರಚಿಸೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಧ್ಯದ ಒಂದು ಕಂಬ ಸಾಲಿನಲ್ಲಿ ಈ ರೀತಿಯಾಗಿ ಸಂಖ್ಯೆಗಳು ಕೊಟ್ಟಿದ್ದಾರಲ್ವಾ. ಈಗ ಈ ಸಂಖ್ಯೆಗಳನ್ನು ಯಾವ ರೀತಿ ಕೂಡಿಸಿದ್ರು ನಮಗೆ 1000 ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟ್ ಯಾವುದನ್ನು ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ? 14,000, 15,000, 16,000 ಈ ಸಂಖ್ಯೆಗಳನ್ನ ಪಡ್ಕೋಬಹುದಾ? ಈಗ 14,000 ಪಡಿಬೇಕು ಅಂದರೆ 25,000 ಬಳಸ್ಕೊಳ್ಳೋಕ್ಕಾಗಲ್ಲ. ಈಗ 1,500, 60,000 ಬಳಸ್ಕೊಳ್ಳೋಕ್ಕಾಗಲ್ಲ. ಇವೆರಡೂ ಆಗಲ್ಲ. ಹಾಗಿದ್ರೆ ಇವರಲ್ಲಿ ಯಾವುದಾದ್ರೂ ಒಂದು ನೋಡಿ 14,000 ಬಳಸ್ಕೋಬೋದಾ? ಈಗ 13,000 ತಗೊಳ್ಳೋಣ. 13,000 ಪ್ಲಸ್ ಈಗ 1,500 ಬಳಸೋಕ್ಕಾಗಲ್ಲ, ಯಾಕೆಂದರೆ 14,500 ಆಯಿತು. ಅದೇ ರೀತಿ 400ನ್ನು 2 ಸತಿ ಬಳಸ್ಬೋದಾ? ಇಲ್ಲ, ಆಗಲ್ಲ. ಹಾಗಾಗಿ 14,000 ಪಡೆಯೋಕ್ಕೆ ಸಾಧ್ಯ ಇಲ್ಲ. ಈಗ 15,000 ಯಾವ ರೀತಿಯಾಗಿ ಪಡ್ಕೋಬೋದು? ಈಗ ನಾವು 13,000 ತಗೊಳ್ಳೋಣ. 13,000 ಪ್ಲಸ್ ಈ 400ನ್ನು 5 ಬಾರಿ ತಗೊಂಡ್ರೆ ಏನಾಯಿತು? 2,000 ಆಯ್ತಲ್ವಾ? 13,000 ಪ್ಲಸ್ 2,000 = 15,000 ಆಯಿತು. ಸೊ 15,000ವನ್ನು ನಾವು ಮಾಡ್ಬೋದು. ಅದೇ ರೀತಿಯಾಗಿ 16,000 ಯಾವ ರೀತಿಯಾಗಿ ಮಾಡ್ಬೋದು? 13,000 ಪ್ಲಸ್ ಈ 1,500ನ್ನು 2 ಸರ್ತಿ ತಗೊಂಡ್ರೆ ಏನಾಯಿತು? 13,000 ಪ್ಲಸ್ 3,000 16,000 ಆಯ್ತಲ್ಲ. ಸೊ ನಾವಿಲ್ಲಿ 15,000, 16,000 ಈ ಒಂದು ಸಂಖ್ಯೆಗಳನ್ನು ಬಳಸಿ ಪಡಿಬೋದು. 14,000 ಪಡೀಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಬಾಕ್ಸ್ನಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನು ನಾವು ಕೂಡಿಸ್ಲೂಬಹುದು, ಕಳಿಲೂಬಹುದು. ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರಲ್ವ, ಈ ಸಂಖ್ಯೆ ಸಿಗಬೇಕು ಅಂದರೆ ನಾವು ಇವಿಷ್ಟು ಸಂಖ್ಯೆಗಳನ್ನು ಬಳಸ್ಕೊಂಡು ಸಂಕಲನ ವ್ಯವಕಲನ ಎರಡೂ ಕೂಡ ಮಾಡಿ ಈ ಸಂಖ್ಯೆಗಳನ್ನು ಪಡಿಬಹುದು ಅಂತ ಹೇಳಿದ್ದಾರೆ. ಉದಾಹರಣೆ ನೋಡಿ, 39,800
ಈ ಒಂದು ಸಂಖ್ಯೆ ಬೇಕು ಅಂದರೆ ನಾವು ಇದಿಷ್ಟು ಸಂಖ್ಯೆಗಳನ್ನ ಬಳಸ್ಕೊಂಡು ಅವ್ರು ಏನು ಮಾಡಿದ್ರು 40,000. 40,000ದಿಂದ 800 ಕಳೆದ್ರು. ಇಷ್ಟು ಬಂದಿರೋ ಉತ್ತರಕ್ಕೆ 300 ಕೂಡಿಸಿದ್ರು, 300 ಕೂಡಿಸಿದ್ರು. ಅದೇ ರೀತಿ ಈಗ ನಾವು 45,000 ಇಲ್ಲಿರೋ ಸಂಖ್ಯೆಗಳನ್ನ ಬಳಸ್ಕೊಂಡು 45,000 ಬರುತ್ತಾರೆ ಯಾವ ರೀತಿಯಾಗಿ ಕೂಡಿಸೋದು ಕಳೆಯೋದು ಮಾಡ್ಬೋದು. ಈ ಒಂದು ಸಂಖ್ಯೆಗಳನ್ನ ಬಳಸ್ಕೊಂಡು 45,000 ಬೇಕು ಅಂದರೆ ನೋಡಿ ಈ ರೀತಿಯಾಗಿ ಒಂದು ವಿನ್ಯಾಸ ಮಾಡ್ಕೋಬಹುದಾ. ಇಲ್ಲಿ ಪ್ಲಸ್ಸು ಮೈನಸ್ಸು ಎರಡೂ ಮಾಡ್ಕೋಬಹುದು. 40,000 ಪ್ಲಸ್ 12,000 ಎಷ್ಟಾಯಿತು? 52,000 ಆಯಿತು. 52,000ದಲ್ಲಿ ಮೈನಸ್ 7,000 ಮಾಡಿದ್ರೆ ಎಷ್ಟಾಯಿತು? 45,000 ಆಯ್ತಲ್ವಾ. ಈಗ ನೆಕ್ಸ್ಟು 5,900, ಇಲ್ಲಿ 7,000 ಅಂತ ಇದೆ. ಈಗ 7,000ರಲ್ಲಿ ಎಷ್ಟು ಕಳೆದ್ರೆ 5,900 ಬರುತ್ತೆ? 7,000ದಲ್ಲಿ 1,100 ಕಳೆದ್ರೆ 5,900 ಬರುತ್ತೆ. ಹಾಗಾಗಿ ನಾವು ಏನು ಮಾಡ್ಬೋದು? 7,000 ಈಗ 800 ಪ್ಲಸ್ 300 1,100 ಅಲ್ವಾ. ಹಾಗಾಗಿ 7,000 ಮೈನಸ್ 800 ಮೈನಸ್ 300 ಮಾಡಿದ್ರೆ 7,000 ಮೈನಸ್ 1,100 ಆಯಿತು. ಆಗ ನಮಗೆ 5,900 ಸಿಕ್ತು. ಅದೇ ರೀತಿಯಾಗಿ 17,500 ಬೇಕು ಅಂದರೆ 12,000 ಪ್ಲಸ್ 7,000 19,000 ಆಯಿತು. ಮೈನಸ್ 1,500 ಅಂದರೆ 17,500 ಆಯಿತು. ಈ ಮುಂದಿನ ಒಂದು ಸಂಖ್ಯೆ ಸಿಗಬೇಕು ಅಂದರೆ ಇದನ್ನು ಯಾವ ರೀತಿಯಾಗಿ ನಾವು ವಿನ್ಯಾಸ ಮಾಡ್ಬೋದು ಅಂತ ಕಾಮೆಂಟ್ ಮಾಡ್ತೀರಾ? ಮುಂದಿನ ಅಂಶ ನೋಡಿ, ಅಂಕಿಗಳು ಮತ್ತು ಗಣಿತೀಯ ಕ್ರಿಯೆಗಳು ಅಂತ ಇದೆ. ಈ ಒಂದು ಅಂಶದ ಅಡಿಯಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಸಾಧ್ಯವಿದ್ದಲ್ಲಿ ಮುಂದಿನ ಪ್ರತಿ ಸನ್ನಿವೇಶಕ್ಕೆ ಒಂದು ಉದಾಹರಣೆ ಬರೆಯಿರಿ ಅಂತ ಇದೆ. ಇದು ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಬರೀತಾ ಹೋಗೋಣ. ಮೊದಲನೇ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ? 5 ಅಂಕಿಯ ಸಂಖ್ಯೆ ಪ್ಲಸ್ 5 ಅಂಕಿಯ ಸಂಖ್ಯೆಗಳ ಮೊತ್ತ 90,250ಕ್ಕಿಂತ ಹೆಚ್ಚಿರಬೇಕು ಅಂತ ಕೇಳಿದರೆ, ಅಂದರೆ ನಾವು ಇಲ್ಲಿ 2 5 ಅಂಕಿಯ ಸಂಖ್ಯೆಗಳನ್ನು ತಗೋಬೇಕು. ಆ 2 ಸಂಖ್ಯೆಗಳನ್ನು ಕೂಡಿಸಿದಾಗ ಅದು 90,250ಕ್ಕಿಂತ ಜಾಸ್ತಿ ಇರಬೇಕು. ನೋಡಿ, ನಾನಿಲ್ಲಿ ಫಸ್ಟು ಮೊದಲ ಒಂದು 5 ಅಂಕಿಯ ಸಂಖ್ಯೆ ಯಾವ್ದು ತಗೋತೀನಿ? 45,726 ಅಂತ ತಗೋತೀನಿ. ಅದೇ ರೀತಿಯಾಗಿ ನಮಗೆ ಇಲ್ಲಿ 90,000ಕ್ಕಿಂತ ಜಾಸ್ತಿ ಬರಬೇಕು ಅಂದರೆ ಇನ್ನೊಂದು 47,255 ಅಂತ ತಗೋತೀನಿ. ಇವೆರಡನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ? 2,980 ಬಂತು. ಇದು 90,250ಕ್ಕಿಂತ ಜಾಸ್ತಿ ಇದೆಲ್ಲ, ಹಾಗಾಗಿ ಇದಕ್ಕೆ ಈ ಒಂದು ಉದಾಹರಣೆಗಳನ್ನು ಬರಿಬಹುದು. ಈಗ ಎರಡನೇ ಬಾಕ್ಸಲ್ಲಿ ಏನಿದೆ? 5 ಅಂಕಿಯ ಸಂಖ್ಯೆ ಪ್ಲಸ್ 3 ಅಂಕಿ ಸಂಖ್ಯೆಗಳ ಮೊತ್ತ 6 ಅಂಕಿಯ ಒಂದು ಸಂಖ್ಯೆ. ಅಂದರೆ ಇಲ್ಲಿ 2 ಸಂಖ್ಯೆಗಳನ್ನು ಕೂಡಿಸ್ಬೇಕು. ಅದರಲ್ಲಿ ಒಂದು 5 ಅಂಕಿ ಸಂಖ್ಯೆ ಆಗಿರಬೇಕು, ಇನ್ನೊಂದು 3 ಅಂಕಿ ಸಂಖ್ಯೆ ಆಗಿರಬೇಕು. ಅವುಗಳನ್ನ ಕೂಡಿಸಿದಾಗ ನಮಗೆ 6 ಅಂಕಿ ಸಂಖ್ಯೆ ಬರಬೇಕು. ಎರಡನೇ ಬಾಕ್ಸಲ್ಲಿ ನೋಡಿ, ನಮಗೆ ಉತ್ತರ 6 ಅಂಕಿ ಸಂಖ್ಯೆ ಆಗಿರಬೇಕು. ಹಾಗಾಗಿ ನಾನಿಲ್ಲಿ 5 ಅಂಕಿಯ ಸಂಖ್ಯೆ ಒಂದು ದೊಡ್ಡ ಸಂಖ್ಯೆ ತಗೋತೀನಿ, 3 ಅಂಕಿಯ ಸಂಖ್ಯೆನೂ ದೊಡ್ಡ ಸಂಖ್ಯೆ ತಗೋತೀನಿ. ಆಗ ಅವೆರಡನ್ನು ಕೂಡಿಸಿದಾಗ ನೋಡಿ 6 ಅಂಕೆ ಸಿಗ್ತಾ 1 2 3 4 5 6. ಸೊ ಎರಡನೇ ಬಾಕ್ಸಿಂದು ಈ ರೀತಿಯಾಗಿ ಸಂಖ್ಯೆಗಳನ್ನು ತೆಗಿಬಹುದು. ಮೂರನೇದು ಏನು ಹೇಳುತ್ತೆ? 4 ಅಂಕಿಯ ಸಂಖ್ಯೆ ಮತ್ತು 4 ಅಂಕಿಯ ಸಂಖ್ಯೆಗಳ ಮೊತ್ತ 6 ಅಂಕಿ ಸಂಖ್ಯೆ ಬರಬೇಕು. ಇಲ್ಲೂ ಕೂಡ ನಮಗೆ 6 ಅಂಕಿ ಸಂಖ್ಯೆ ಬರಬೇಕು ಅಂದಾಗ ನಾನಿಲ್ಲಿ 4 ಅಂಕಿಯ ದೊಡ್ಡ ಸಂಖ್ಯೆ ತಗೊಂಡೆ ಮತ್ತು 4 ಅಂಕಿಯ ದೊಡ್ಡ ಸಂಖ್ಯೆ ತಗೊಂಡೆ. ಎಷ್ಟು ಬಂತು? 1 2 3 4 5 ಬಂತು. 5 ಡಿಜಿಟ್ ಬಂತು. ಹಾಗಾಗಿ ಇದು ಸಾಧ್ಯವಿಲ್ಲ. ಮೂರನೇ ಬಾಕ್ಸಿಂದು ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ. ನಾಲ್ಕನೇ ಬಾಕ್ಸ್ ಏನು ಹೇಳುತ್ತೆ? 5 ಅಂಕಿಯ ಸಂಖ್ಯೆ ಪ್ಲಸ್ 5 ಅಂಕಿಯ ಸಂಖ್ಯೆ, ಅವುಗಳ ಮೊತ್ತ 6 ಅಂಕಿಯ ಸಂಖ್ಯೆ ಆಗಿರಬೇಕು. ಇದನ್ನು ಮಾಡ್ಬೋದಲ್ಲ. ಇಲ್ಲೂ ಕೂಡ 5 ಅಂಕಿಯ ದೊಡ್ಡ ಸಂಖ್ಯೆ 2 ಸಂಖ್ಯೆಗಳನ್ನ ಕೂಡಿಸಾಗ ನಮಗಿಲ್ಲಿ 6 ಅಂಕಿಗಳು ಸಿಗ್ತಾ ಇದೆ. 1 2 3 4 5 6. ಇದನ್ನು ಮಾಡ್ಬೋದು. ಅದೇ ರೀತಿಯಾಗಿ 5ನೇ ಒಂದು ಬಾಕ್ಸಲ್ಲಿ 5 ಅಂಕಿ ಸಂಖ್ಯೆ ಪ್ಲಸ್ 3 ಅಂಕಿ ಸಂಖ್ಯೆ, ಅವುಗಳ ಮೊತ್ತ 18,500 ಬರಬೇಕು. ನಮಗೆ ಇಲ್ಲಿ 18,500 ಬರಬೇಕು ಅಂದರೆ ನೋಡಿ, 5 ಅಂಕಿ 18,000, 3 ಅಂಕಿ 500 ತಗೊಂಡ್ರೆ ಇವೆರಡರ ಮೊತ್ತ 18,500 ಆಯಿತು. ಆರನೇದು 5 ಅಂಕಿಯ ಸಂಖ್ಯೆ ಮೈನಸ್ 5 ಅಂಕಿಯ ಸಂಖ್ಯೆ, ಅವು ವ್ಯತ್ಯಾಸ 56,530ಕ್ಕಿಂತ ಕಡಿಮೆ ಇರಬೇಕು. ಅಂದರೆ ಇಲ್ಲಿ ನೋಡಿ, ಇಲ್ಲಿ 5 ಅಂಕಿಯ ಸಂಖ್ಯೆನ 56,000 ಅಂತ ತಗೊಂಡು ಇನ್ನೊಂದು 5 ಅಂಕಿ ಸಂಖ್ಯೆನ 37,000 ಅಂತ ತಗೊಂಡಾಗ ಅವೆರಡನ್ನು ಮೈನಸ್ ಮಾಡಿದಾಗ 19,000 ಬಂತು. ಈ 19,000 56,530ಕ್ಕಿಂತ ಕಡಿಮೆ ಇದೆ. ಅದೇ ರೀತಿಯಾಗಿ 7ನೇ ಬಾಕ್ಸು 5 ಅಂಕಿ ಸಂಖ್ಯೆ ಮೈನಸ್ 3 ಅಂಕಿ ಸಂಖ್ಯೆ, ಎರಡನ್ನು ವ್ಯತ್ಯಾಸ ಮಾಡಿದಾಗ 4 ಅಂಕಿ ಒಂದು ಸಂಖ್ಯೆ ಬರಬೇಕು. ಈಗ ಇಲ್ಲಿ ನೋಡಿ, 4 ಅಂಕಿಯ ಸಂಖ್ಯೆ ಬರಬೇಕಲ್ವ ನಮ್ಗೆ ಉತ್ತರ. ಹಾಗಾಗಿ ಇಲ್ಲಿ ನಾನು 5 ಅಂಕಿಯ ಚಿಕ್ಕ ಸಂಖ್ಯೆ, ಅದೇ ರೀತಿಯಾಗಿ 3 ಅಂಕಿಯ ಚಿಕ್ಕ ಸಂಖ್ಯೆ ತಗೊಂಡೆ. 5 ಅಂಕಿಯ ಚಿಕ್ಕ ಸಂಖ್ಯೆ ಅಂದರೆ 10,000, 3 ಅಂಕಿಯ ಚಿಕ್ಕ ಸಂಖ್ಯೆ ಅಂದರೆ 100. ಅವೆರಡನ್ನು ಮೈನಸ್ ಮಾಡಿದಾಗ ನಮಗೆ ಇಲ್ಲಿ 4 ಅಂಕಿಯ ಸಂಖ್ಯೆ ಸಿಗ್ತಾ ಇದೆ.
ಬಾಕ್ಸು 5 ಅಂಕಿಯ ಸಂಖ್ಯೆ ಮೈನಸ್ 4 ಅಂಕಿಯ ಸಂಖ್ಯೆ ವ್ಯತ್ಯಾಸ 4 ಅಂಕಿಯ ಸಂಖ್ಯೆ ಆಗಿರಬೇಕು. ಇಲ್ಲಿ ವ್ಯತ್ಯಾಸ 5 ಅಂಕಿಯ ಸಂಖ್ಯೆಗಿಂತ ಕಡಿಮೆ 4 ಅಂಕಿ ಸಂಖ್ಯೆ ಇರಬೇಕಲ್ವ. ಹಾಗಾಗಿ ಇಲ್ಲಿ ನಾನು 5 ಅಂಕಿಯ ಚಿಕ್ಕ ಸಂಖ್ಯೆ ತಗೊಂಡೆ. 10,000 ಮೈನಸ್ 4 ಅಂಕಿಯ 5,555 ತಗೊಂಡು ಅವೆರಡನ್ನು ಮೈನಸ್ ಮಾಡಿದಾಗ ನನಗೆ 4 ಅಂಕಿಯ ಸಂಖ್ಯೆ ಸಿಗ್ತಾ ಇದೆ. ಈಗ 9ನೇ ಬಾಕ್ಸ್ ಏನಿದೆ, 5 ಅಂಕಿಯ ಸಂಖ್ಯೆ ಮೈನಸ್ 5 ಅಂಕಿಯ ಸಂಖ್ಯೆ, ಅದು 3 ಅಂಕಿಯ ಸಂಖ್ಯೆ ಬರಬೇಕು. ಇಲ್ಲೂ ಕೂಡ ನಾವು ಚಿಕ್ಕ ಸಂಖ್ಯೆಗಳನ್ನು ತಗೊಳ್ಳೋಣ. 5 ಅಂಕಿಯ ಸಂಖ್ಯೆ ಮೈನಸ್ 5 ಅಂಕಿಯ ಸಂಖ್ಯೆ, ಆಗ ಅದು 3 ಅಂಕಿಯ ಸಂಖ್ಯೆಗೆ ಬರಬೇಕು. 10,550 ಮೈನಸ್ 10,000 550 ಬಂತಲ್ವಾ, ಇದು 3 ಅಂಕಿಯ ಸಂಖ್ಯೆ ಆಯಿತು. ಅದೇ ರೀತಿಯಾಗಿ ಕೊನೆಯ ಒಂದು ಬಾಕ್ಸಲ್ಲಿ 10ನೇ ಬಾಕ್ಸಲ್ಲಿ 5 ಅಂಕಿಯ ಸಂಖ್ಯೆ ಮೈನಸ್ 5 ಅಂಕಿಯ ಸಂಖ್ಯೆ ವ್ಯತ್ಯಾಸ ಎಷ್ಟಾಗಬೇಕು, 91,500 ಆಗಬೇಕು. ಇದು ಸಾಧ್ಯನಾ? ಈಗ ನೋಡಿ 91,500 ಇಲ್ಲಿ ಆನ್ಸರು ಕೂಡ 5 ಅಂಕಿಲೇ ಬರ್ತಾ ಇರಬೇಕು. ನಾವು ಅದನ್ನು ಗಮನ ಇಟ್ಕೋಬೇಕು. 2 5 ಅಂಕಿ ಸಂಖ್ಯೆಗಳನ್ನು ಕಳೀತಾ ಇದ್ದೀವಿ, ಆನ್ಸರು ಕೂಡ 5 ಅಂಕಿಲೇ ಬರಬೇಕು. ಅಂದರೆ ನಾನಿಲ್ಲಿ 5 ಅಂಕಿಯ ದೊಡ್ಡ ಸಂಖ್ಯೆಯನ್ನು ತಗೊಂಡೆ, ಮೈನಸ್ 5 ಅಂಕಿಯ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿದೆ. ಎಷ್ಟು ಬಂತು? 89,999. ಹಾಗಾಗಿ ಇಲ್ಲಿ ನಮಗೆ 91,500 ಬರಬೇಕು ಅಂದರೆ ಇದು ಸಾಧ್ಯ ಇಲ್ಲ. ಹಾಗಾಗಿ 10ನೇದು ಸಾಧ್ಯ ಇಲ್ಲ. ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಯಾವಾಗ ಕೆಲವೊಮ್ಮೆ ಮಾತ್ರ ಸರಿ, ಎಂದಿಗೂ ಸಾಧ್ಯ ಇಲ್ಲ, ಇದನ್ನು ತರಗತಿಯಲ್ಲಿ ಚರ್ಚಿಸಿ ಅಂತ ಕೇಳಿದ್ದಾರೆ. ಇದನ್ನು ನಾನು ನಿಮಗೆ ಬಿಡ್ತೀನಿ. ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಥವಾ ಕಷ್ಟ ಆಗ್ತದೆ ಅಂದರೆ ದಯಮಾಡಿ ಕಾಮೆಂಟ್ ಮಾಡಿ, ಮುಂದಿನ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದರ ಒಂದು ಕಾನ್ಸೆಪ್ಟ್ ನೋಡಿ, ಸಂಖ್ಯಾ ವಿನ್ಯಾಸಗಳೊಂದಿಗೆ ಆಟ. ಇಲ್ಲಿ ಒಂದಿಷ್ಟು ವಿನ್ಯಾಸಗಳನ್ನು ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಪ್ರತಿ ಚಿತ್ರದಲ್ಲಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಚುಕ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿತಾ ಹೋಗಬೇಕು. ಈಗ ಇಲ್ಲಿ ನೋಡಿ, ಈ ಒಂದು ವಿನ್ಯಾಸದಲ್ಲಿ ಮೊತ್ತ ಕಂಡುಹಿಡಿಬೇಕು ಅಂದರೆ ನಾವು ಯಾವ ರೀತಿ ಮಾಡೋಣ? ಎ ಅಂತ ಇದೆ, ಇಲ್ಲಿ ನೋಡಿ ಎ ಇದರಲ್ಲಿ 40 ಪ್ಲಸ್ 40 ಪ್ಲಸ್ 40 ಪ್ಲಸ್ 40 ಪ್ಲಸ್ 40 ಪ್ಲಸ್ 50 ಈ ಥರ ಕೂಡಿಸ್ತಾ ಹೋಗೋದಾ, ಅಥವಾ ಇಲ್ಲಿ ಯಾವುದಾದ್ರೂ ಬೇಗ ಕೂಡಿಸೋ ಥರ ಬೇರೆ ಯಾವುದಾದ್ರು ವಿಧಾನ ಕಂಡುಹಿಡ್ಕೋಬಹುದಾ ಅಂತ ನೋಡೋಣ. ಇಲ್ಲಿ ಈ ಒಂದು ಚಿತ್ರದಲ್ಲಿ ನಾವೇನು ಮಾಡೋಣ, ಫಸ್ಟು 40 ಎಷ್ಟು ಸರ್ತಿ ಬಂದಿದೆ? 40 ಇಂಟು 40 ಎಷ್ಟು ಸರ್ತಿ ಬಂದಿದೆ? 1 2 3 4 5 6 7 8 9 10 11 12. 40 ಎಷ್ಟು ಸರ್ತಿ ಬಂದಿದೆ? 12 ಸರ್ತಿ ಬಂದಿದೆ. ಪ್ಲಸ್ 50 ಎಷ್ಟು ಸರ್ತಿ ಬಂದಿದೆ? 50 ನೋಡಿ, 1 2 3 4 5 6 7 8 9 10 10 ಸರ್ತಿ ಬಂದಿದೆ. ಈಗ 40 12 ಸರ್ತಿ ಬಂದಿದೆ, 50 10 ಸರ್ತಿ ಬಂದಿದೆ. ಈಗ ಈ ಒಂದು 2 ಅಂಶಗಳನ್ನು ಕೂಡಿಸಿದಾಗ ನಮಗೆ ಇಷ್ಟು ಸಂಖ್ಯೆಗಳ ಮೊತ್ತ ಸಿಗುತ್ತೆ ಅಲ್ವಾ? ಎಷ್ಟಾಯಿತು? 12 4 48 ಪ್ಲಸ್ ಇದೆಷ್ಟಾಯಿತು? 500 ಆಯಿತು. 500 ಪ್ಲಸ್ 48 ಎಷ್ಟಾಯಿತು? 980 ಆಯಿತು. ಈ ಒಂದು ಸಂಖ್ಯೆಗಳ ಮೊತ್ತ ಎಷ್ಟು? 980. ರೀತಿಯಾಗಿ ಇಲ್ಲಿ ಚುಕ್ಕಿಗಳನ್ನು ಒಂದೊಂದಾಗಿ ಎಣಿಸ್ತಾ ಕೂತ್ಕೋ ಬದಲು ಈ ಒಂದು ಚುಕ್ಕಿ ಎಷ್ಟು ಸರ್ತಿ ಬಂದಿದೆ ಅಂತ ಲೆಕ್ಕ ಮಾಡಿದಾಗ ನೋಡಿ, ಇದು 44 ಸರ್ತಿ ಬಂದಿದೆ. ಒಂದು ಚುಕ್ಕಿ 44 ಸರ್ತಿ ಬಂದಿದೆ. ಅದೇ ರೀತಿ 5 ಚುಕ್ಕಿ 1 2 3 4 5 6 7 8 9 10 11 12 13 14 15 16 17 18 19 20 ಬಾರಿ ಬಂದಿದೆ. 5 ಚುಕ್ಕಿ ಅನ್ನೋದು 20 ಬಾರಿ ಬಂದಿದೆ, ಒಂದು ಚುಕ್ಕಿ ಅನ್ನೋದು 44 ಬಾರಿ ಬಂದಿದೆ. ಇವೆರಡನ್ನು ಕೂಡಿಸಿದಾಗ ನಮಗೆ ಒಟ್ಟು 144 ಚುಕ್ಕಿಗಳು ಸಿಕ್ಕಿದ್ವು. ಅಷ್ಟೇ 32 ಎಷ್ಟು ಬಾರಿ ಬಂದಿದೆ ಪ್ಲಸ್ 64 ಎಷ್ಟು ಬಾರಿ ಬಂದಿದೆ ಅನ್ನೋದನ್ನು ಕೂಡಿಸ್ಬೇಕು. ಸೇಮ್ ಇದೇ ಥರ ಮಾಡ್ತೀರಲ್ವಾ? ಇಲ್ಲೂ ಅಷ್ಟೇ 3 ಚುಕ್ಕಿ ಎಷ್ಟು ಬಾರಿ ಬಂದಿದೆ, 4 ಚುಕ್ಕಿ ಎಷ್ಟು ಬಾರಿ ಬಂದಿದೆ ಅಂತ. ಇಲ್ಲಿರೋ ಪ್ರತಿ ಸಂಖ್ಯಾ ವಿನ್ಯಾಸಗಳಲ್ಲೂ ಕೂಡ ನಾವು ಪ್ರತಿಯೊಂದು ಸಂಖ್ಯೆಯನ್ನು ಕೂಡಿಸ್ತಾ ಹೋಗಬೇಕು ಅಂತಿಲ್ಲ. ಪ್ರತಿಯೊಂದು ಸಂಖ್ಯೆ ಎಷ್ಟು ಬಾರಿ ಬಂದಿದೆ ಅನ್ನೋದನ್ನು ಆ ರೀತಿಯಾಗಿ ತಗೊಂಡು ಗುಣಿಸ್ಕೊಂಡು ಆಮೇಲೆ ಕೂಡಿಸಿದ್ರೆ ಆಯಿತು. ನೋಡಿ, ಒಂದು ಬಗೆಹರಿಯದ ರಹಸ್ಯ, ಕೋಲಾರ್ಜ್ ಊಹೆ ಅಂತ ಇದೆ. ಏನಪ್ಪ ಇದು? ಇಲ್ಲಿ ಮುಂದಿನ ಶ್ರೇಣಿಗಳನ್ನು ಗಮನಿಸಿ, ಎಲ್ಲ ಶ್ರೇಣಿಗಳಿಗೆ ಒಂದೇ ನಿಯಮವನ್ನು ಅನ್ವಯಿಸಲಾಗಿದೆ. ಏನು ಕೋಲಾರ್ಜ್ ಊಹೆ ಅಂದರೆ ಇಲ್ಲಿ ಶ್ರೇಣಿಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಇಲ್ಲಿ ಕೋಲಾರ್ಜ್ ಊಹೆಯಲ್ಲಿ ಯಾವ ನಿಯಮವನ್ನು ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ಸಂಖ್ಯೆಯಿಂದ ಪ್ರಾರಂಭಿಸಿ, ಸಂಖ್ಯೆಯು ಸಮಸಂಖ್ಯೆ ಆಗಿದ್ದರೆ ಅದರ ಅರ್ಧವನ್ನು, ಒಂದು ವೇಳೆ ಸಂಖ್ಯೆಯು ಬೆಸ ಸಂಖ್ಯೆ ಆಗಿದ್ದರೆ ಅದನ್ನು 3ರಿಂದ ಗುಣಿಸಿ ಮತ್ತು 1ಅನ್ನು ಸೇರಿಸಿ, ಇದನ್ನು ಪುನರಾವರ್ತಿಸಿ ಅಂತ ಕೊಟ್ಟಿದ್ದಾರೆ. ಮೇಲಿನ ಎಲ್ಲ 4 ಶ್ರೇಣಿಗಳ ಅಂತಿಮ ಸಂಖ್ಯೆ 1 ಆಗಿದೆ ಅಂತ. ಇಲ್ಲಿ ಒಂದಿಷ್ಟು ಶ್ರೇಣಿಗಳನ್ನು ಕೊಟ್ಟಿದ್ದಾರಲ್ಲ ನೋಡಿ, ಇಲ್ಲಿ ಫಸ್ಟು 12 ತಗೊಂಡಿದ್ದಾರೆ. 12 ಯಾವ ಸಂಖ್ಯೆ? ಇದು ಸಮಸಂಖ್ಯೆ. ಹಾಗಾಗಿ ಮುಂದಿನ ಸಂಖ್ಯೆ ಏನು ತಗೊಂಡ್ರು? 12ರ ಅರ್ಧ
ಫಸ್ಟು ಇಲ್ಲಿ ಸಮ ಸಂಖ್ಯೆ ಬಂದರೆ ಅದರ ಅರ್ಧ ತಗೋಬೇಕು. ಬೆಸ ಸಂಖ್ಯೆ ಬಂದರೆ ಅದನ್ನು 3ರಿಂದ ಗುಣಿಸಿ ಪ್ಲಸ್ 1 ಮಾಡಬೇಕು. ಈಗ ಇಲ್ಲಿ ಸಮ ಸಂಖ್ಯೆ ಇದೆ, ಹಾಗಾಗಿ ಅದರ ಅರ್ಧ 3. ಸಮ ಸಂಖ್ಯೆ 12 ಇದೆ, ಅದರ ಅರ್ಧ 6. 6 ಅಗೇನ್ ಸಮ ಸಂಖ್ಯೆ ಆಯಿತು, ಅದರ ಅರ್ಧ 3. 3 ಏನಾಯಿತು, ಬೆಸ ಸಂಖ್ಯೆ ಆಯಿತು. ಹಾಗಾಗಿ 3ನ್ನು 3ರಿಂದ ಗುಣಿಸಿ ಪ್ಲಸ್ 1. 3 3 9 ಪ್ಲಸ್ 1 10. 10 ಏನು ಸಮ ಸಂಖ್ಯೆ, ಅದರ ಅರ್ಧ 5. 5 ಬೆಸ ಸಂಖ್ಯೆ, 5 3 15 ಪ್ಲಸ್ 1 16. 16 ಸಮ ಸಂಖ್ಯೆ, ಅದರ ಅರ್ಧ 8. 8 ಸಮ ಸಂಖ್ಯೆ, ಅದರ ಅರ್ಧ 4. 4 ಸಮ ಸಂಖ್ಯೆ, ಅದರ ಅರ್ಧ 2. 2 ಸಮ ಸಂಖ್ಯೆ, ಅದರ ಅರ್ಧ 1. ಕೊನೆಯಲ್ಲಿ ಯಾವ ಸಂಖ್ಯೆಯಿಂದ ಎಂಡ್ ಆಗ್ತಾ ಇದೆ, 1ರಿಂದ ಎಂಡ್ ಆಗ್ತಾ ಇದೆ. ಅದೇ ರೀತಿ ನೋಡಿ, ಇಲ್ಲಿ ಬೆಸ ಸಂಖ್ಯೆ ತಗೊಂಡ್ರು. ಬೆಸ ಸಂಖ್ಯೆ ಅಂದರೆ ಅದರ 3ರಿಂದ ಗುಣಿಸಿ ಪ್ಲಸ್ 1 ಕೂಡಿಸ್ಬೇಕು. 17 3 51 ಪ್ಲಸ್ 52. 52 ಬಂತಲ್ವ, ಇದು ಸಮ ಸಂಖ್ಯೆ, ಹಾಗಾಗಿ ಇದರ ಅರ್ಧ. ಇದು ಸಮ ಸಂಖ್ಯೆ, ಇದರ ಅರ್ಧ. ಇದು ಬೆಸ ಸಂಖ್ಯೆ ಬಂತು, ಹಾಗಾಗಿ 13 3 39 ಪ್ಲಸ್ 1 40. 40 ಅನ್ನೋದು ಸಮ ಸಂಖ್ಯೆ, ಅದರ ಅರ್ಧ. ಇದು ಇದರ ಅರ್ಧ. ಅದೇ ರೀತಿ 5 3 15 ಪ್ಲಸ್ 1 16 ಇದರ ಅರ್ಧ. ಈ ರೀತಿಯಾಗಿ ಕೋಲಾಡ್ ಜೂಹೆ ಅಂದರೆ ಇಲ್ಲಿ ಯಾವ ನಿಯಮವನ್ನು ಬಳಸಲಾಗುತ್ತೆ ಅಂದರೆ, ಸಮ ಸಂಖ್ಯೆ ಬಂದರೆ ಅದರ ಅರ್ಧದ ಸಂಖ್ಯೆಯನ್ನು ಮುಂದಿನ ಸಂಖ್ಯೆಯಾಗಿ ಬರಿಬೇಕು. ಬೆಸ ಸಂಖ್ಯೆ ಬಂದರೆ ಅದರ 3 ಪಟ್ಟು ಪ್ಲಸ್ 1 ಆ ನೆಕ್ಸ್ಟ್ ಸಂಖ್ಯೆಯನ್ನು ಬರಿತಾ ಹೋಗಬೇಕು. ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಕೊನೆಯಲ್ಲಿ 1 ಬರುತ್ತೆ. ಈ ಶ್ರೇಣಿಯ ಒಂದು ಕೊನೆಯ ಸಂಖ್ಯೆ 1. ಇದು ಎಲ್ಲ ಶ್ರೇಣಿಗಳಲ್ಲೂ ಇದೇ ರೀತಿಯಾಗಿ ಮಾಡೋಕ್ಕೆ ಸಾಧ್ಯನಾ? ಯಾವುದೇ ಸಂಖ್ಯೆ ತಗೊಂಡು ಇದೇ ರೀತಿ ಮುಂದುವರ್ಸೋಕ್ಕಾಗುತ್ತಾ ಅಂತ ಬೇರೆ ಬೇರೆ ಒಂದು ಉದಾಹರಣೆ ತೆಗೆದುಕೊಂಡು ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ಇಲ್ಲಿಗೆ ಈ ಒಂದು ಸಂಖ್ಯಾ ಆಟ ಪಾಠದ ಲೆಕ್ಕಾಚಾರ ಮಾಡಿ ಅನ್ನೋ ಏನೋ ಕಾನ್ಸೆಪ್ಟ್ ಬರುತ್ತಲ್ಲ, ಅದು ಎಲ್ಲದೂ ಕಂಪ್ಲೀಟ್ ಆಗ್ತಾ ಇದೆ. ಈ ಒಂದು ಗಣಿತಕ್ಕೆ ಸಂಬಂಧಿಸಿದಂಥ ಮುಂದಿನ ಪಾಠವನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.